ಈಗ ಯಾರೇ ಪ್ರಶ್ನೆಗಳಿದ್ರು ಯಾವುದೇ ನಿಮ್ಮ ಅನುಭವಗಳಿದ್ರೆ ಹಂಚ್ಕೋಬೋದು ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದ. ರೈಟ್. ಸ್ನೇಹಿತರೆ, ನಿಮ್ಗೆ ಯಾವ್ದೋ ಪ್ರಶ್ನೆಗಳಿದ್ರೆ ಇಲ್ಲಾಂದ್ರೆ ನಿಮ್ಮ ಅನುಭವ ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಿಮ್ಮ ಅನುಭವ ಹಂಚ್ಕೊಳ್ಳಿ ದಯವಿಟ್ಟು. ರೈಟ್. ಯಾರ್ದು ವಿಡಿಯೋಗಳು ಕಾಣಿಸ್ತಾ ಇಲ್ಲ, ಎಲ್ಲಾರು ವಿಡಿಯೋಗಳು ಆಫ್ ಮಾಡಿದ್ರಿ. ಆನ್ ಮಾಡಿ, ವಿಡಿಯೋಗಳು ಆನ್ ಮಾಡಿ ನಿಮ್ಮ ಅನುಭವ ಇದೆ ಹಂಚ್ಕೊಳ್ಳಿ. ಇನ್ನು ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ರೈಟ್. ಈ ಋತುಸ್ರಾವ ಸಮಸ್ಯೆಗಳಿರುವಂತ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಅದು ಖಂಡಿತವಾಗಿ ಪ್ರತಿಯೊಬ್ಬರು ಮಹಿಳೆಯರು ದಯವಿಟ್ಟು ಇದು ಪದೇ ಪದೇ ಓದಿ ಮತ್ತೆ ಅದು ನೆನಪಿಟ್ಕೊಳ್ಳಿ, ಮತ್ತೆ ಅದು ಪಾಲನೆ ಮಾಡಿ. ಅದ್ಭುತವಾದ ಕೆಲಸ ಮಾಡುತ್ತೆ. ಈ ಆಕ್ಯುಪ್ರೆಷರ್ ಅಲ್ಲಿ ತೋರಿಸಿರುವಂತ ಎಲ್ಲ ಪಾಯಿಂಟ್ಸ್, ಈಗ ಆಕ್ಯುಪ್ರೆಷರ್ ಅಲ್ಲಿ ನಾವು ಏನ್ ಪಾಯಿಂಟ್ಸ್ ತೋರಿಸಿದೀವೋ, ಭಾರಿ ರಕ್ತಸ್ರಾವ ಆಗೋದು, ಕಡಿಮೆ ರಕ್ತಸ್ರಾವ ಆಗೋದು, ಇನ್ನು ಹೇಳ್ಬೇಕಂದ್ರೆ ಈ ನೋವುಗಳು ಬರೋದು, ಅನಿಯತವಾಗಿ ಈ ಋತುಸ್ರಾವ ಆಗೋದು, ಇದೆಲ್ಲಾನು ಸರಿಯಾದ ರೀತಿಯಲ್ಲಿ ಎಲ್ಲ ಪಾಯಿಂಟ್ಸ್ ಮತ್ತೆ ಪದೇ ಪದೇ ಅದು ಗಮನ ಕೊಡಿ, ಆಮೇಲೆ ಮನನ ಮಾಡ್ಕೊಳ್ಳಿ. ರೈಟ್. ನಾಗರತ್ನ ಅವರು ಮಾತಾಡಿ. ನಮಸ್ತೆ ಗುರುಗಳೇ. ನೀವು ಹೇಳಿದ್ರಲ್ಲ ಇವತ್ತು ಋತುಸ್ರಾವದ ಬಗ್ಗೆ ಎಲ್ಲ ಮತ್ತೆ ಗರ್ಭಾಶಯದ ಬಗ್ಗೆ ಇದಕ್ಕೂ ಮತ್ತೆ ರೆಕಾರ್ಡ್ ಆಗಿರುತ್ತಾ ಗುರುಗಳೇ? ಇವತ್ತು ಹೇಳಿದ್ರಲ್ಲ ನೀವು ಕ್ಲಾಸು ಗರ್ಭಾಶಯ ಮತ್ತೆ ಋತುಸ್ರಾವದ ಬಗ್ಗೆ, ಆಕ್ಯುಪಂಕ್ಚರ್ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಇದು ರೆಕಾರ್ಡಿಂಗ್ ಸಿಗುತ್ತಾ? ಇದೆಲ್ಲ ಸಿಗತ್ತೆ. ಇದೆಲ್ಲ ನಿಮ್ಗೆ ವಾಟ್ಸಾಪ್ ಅಲ್ಲಿ ಬರುತ್ತೆ, ಇಲ್ಲಾಂದ್ರೆ ಮಹಾತಾ ಟಿವಿಯಲ್ಲಿ ಬರುತ್ತೆ. ನಮಸ್ತೆ ಗುರುಗಳೇ, ಬೇಕಾಗಿತ್ತು. ಎಷ್ಟಂದ್ರೆ ಇಲ್ಲಿ ಹೆಸರುಗಳು ಹೇಳಿದ್ರಲ್ಲ, ಅದು ನಮ್ಗೆ ಕ್ಲಿಯರ್ ಆಗಿ ಕೇಳಿಸ್ಕೊಳಕ್ ಆಗಿಲ್ಲ. ಮಾತ್ರೆ ಎಲ್ಲ ಮಗ ಡಾಕ್ಟ್ರೇ ಆದ್ರೂ ಹೋಮಿಯೋಪತಿ ಬಗ್ಗೆ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅದಕ್ಕೆ ಮಗಳು ಮೊಮ್ಮಗಳು ನ್ಯಾಚುರೋಪತಿ ಕಾಲೇಜಲ್ಲಿ ಇದ್ದಾಳೆ, ಅವಳಿಗೆ ಉಪಯೋಗ ಆಗುತ್ತೆ ಹೇಳೋಣ ಅಂತ ಅಂದ್ಬಿಟ್ಟು ಅವಳಿಗೆ ಕಳ್ಸೋಣ ಇದು ರೆಕಾರ್ಡ್. ಖಂಡಿತ ಖಂಡಿತ. ತುಂಬಾ ಥ್ಯಾಂಕ್ಸ್. ನಾಗರತ್ನ ಮೇಡಮ್ ನಿಮ್ದು ಚಾಟ್ ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಹಾಕಿ ಮೇಡಮ್, ನಾನು ದೀಪಾ ಮೇಡಮ್ ಕಳಿಸ್ತೀನಿ, ಅವ್ರು ನಿಮ್ಗೆ ಲಿಂಕ್ ಕಳಿಸ್ತಾರ. ಅವರು ನಂಬರ್ ಹೇಳ್ತೀನಿ ಸರ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಲ್ಲ, ನನಗೆ ಗೊತ್ತಾಗಲ್ಲ. ಹೌದಾ, 1 ಸೆಕೆಂಡ್ ಮೇಡಮ್. ಓಕೆ, ಹೇಳಿ ಮೇಡಮ್. 99 64 ಮೇಡಮ್ 9964 ಬಿಸಿಲು ಬರ್ತಾ ಇದೆ ಮೇಡಮ್. 9964 ಓಕೆ 174 ಓಕೆ 082. ಸರಿ ಮೇಡಮ್, ಆಯ್ತು. ನಾನು ಲಿಂಕ್ ಕಳಿಸ್ತಾರೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಥ್ಯಾಂಕ್ಸ್ ಸರ್, ಕಳ್ಸ್ಕೊಡಿ ಸರ್. ಡೆಫಿನೆಟ್ಲಿ ಮೇಡಮ್. ಮೊಮ್ಮಗಳು ನ್ಯಾಚುರೋಪತಿ ಬೆಂಗಳೂರಲ್ಲಿ ಮಾಡ್ತಾ ಇರೋದು, ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಇದೆಲ್ಲ. ಅವಳಿಗೆ ಮಧ್ಯ ಕ್ಲಾಸ್ ಎಲ್ಲ ಹೇಳ್ತಾ ಇರ್ತೀನಿ ನಾನು, ಅದಕ್ಕೆ. ಸರಿ ಮೇಡಮ್, ದೀಪಾ ಮೇಡಮ್ ನಂಬರ್ ಕೊಟ್ಟಿರ್ತೀನಿ, ಮಗಳಿಗೆ ಅವ್ರ ನಂಬರ್ ಕೊಡಿ ಮೇಡಮ್. ದೀಪಾ ಮೇಡಮ್ ನಂಬರ್ ಕೊಡಿ, ಅವ್ರು ಜಾಯಿನ್ ಮಾಡೋದಕ್ಕೆ. ಆಯ್ತು 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 ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ನನ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿ ಸರ್. ರೇಣುಕಾ ಮಾತಾಡ. ನಮಸ್ಕಾರ ಸರ್. ಮಾತಾಡಿ. ನಮಸ್ಕಾರ ಸರ್. ಮಾತಾಡಿ, ಸೌಂಡ್ ಬರ್ತಾ ಇಲ್ಲ. ರೇಣುಕಾ ಅವರ ಮಾತಾಡ್ತಾ ಇದ್ರ, ನಿಮ್ಮ ಸೌಂಡ್ ಬರ್ತಾ ಇಲ್ಲ ಸರಿಯಾಗಿ. ಹಲೋ, ನಮಸ್ಕಾರ. ಹಾ, ಈ ಸಿಗರೇಟು ಮತ್ತೆ ಆಲ್ಕೋಹಾಲ್ ತಗೊಳ್ಳುವಂತ ಯಂಗ್ಸ್ಟರ್ಸ್ಗೆ ಹೋಮಿಯೋಪತಿಯಿಂದ ಅವ್ರಿಗೆ ಗೊತ್ತಾಗದಂಗೆ ಕೊಡುವಂತ ಯಾವ್ದಾದ್ರು ಮೆಡಿಸಿನ್, ಆ ಮಾರ್ಗ ಏನಾದ್ರು ಇದೆಯಾ ಸರ್? ಯಾಕೆಂದ್ರೆ ಅವ್ರಿಗೆ
ಖಂಡಿತ ಖಂಡಿತ ಇದೆ ಇದು. ಅದು ನಾನು ನೋಡ್ಬಿಟ್ಟು ಹೇಳ್ಬೇಕು ಮತ್ತೊಂದ್ಸರಿ. ಅದು ಗ್ರಂಥ ಅದು ನೋಡಿ, ಮೆಟೀರಿಯಲ್ ಮೆಡಿಕಲ್ ನೋಡಿ ಅದು ಯಾವ ಮೆಡಿಸಿನ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ ನೋಡೋಣ. ನೋಡಿದ್ರೆ ಅವ್ರು ಅಸಹ್ಯ ಪಟ್ಕೋಬೇಕು, ಆ ತರದ ಮೆಡಿಸಿನ್, ಆ ತರ ದಾರಿ ಹೌದು ಇರ್ಬೇಕು ಸರ್. ಹೌದೌದು, ಇದೆ ಇದೆ, ಭೂಮಿಯಲ್ಲಿದೆ. ಅಂದ್ರೆ ಅವ್ರಿಗೆ ಆ ಅಭ್ಯಾಸ ಅನ್ನೋದು ಕ್ರಮವಾಗಿ ಕಡಿಮೆ ಆಗ್ತಾ ಬರ್ತದೆ. ಅದು ಹೌದು ಸರ್, ಅದು ಫ್ರೆಂಡ್ಸ್ ಕಲಿಯಿಂದ ಅದನ್ನ ಕಲ್ತ್ಬಿಡ್ತಾರೆ. ಒಳಗಡೆ ಆಳಕ್ಕೆ ಇಳಿದ್ಬಿಡ್ತಾರೆ ಸರ್. ಅದು ಆಳಕ್ಕೆ ಹೋಗೋ ಅಷ್ಟರಲ್ಲಿ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಅಷ್ಟೇ. ಖಂಡಿತ ಖಂಡಿತ. ಪೂರ್ತಿ ಹೆಚ್ಚಾಗಿ ಅಭ್ಯಾಸ ಹೆಚ್ಚಾಗಂತವರೆಗೂ ಇರಬಾರ್ದು, ಬಿಡಬಾರ್ದು. ಬಿಟ್ರೆ ಅದು ಮತ್ತೆ ಅವರು ಆಚೆ ಬರೋದು ಕಷ್ಟ ಆಗತ್ತೆ. ಅಂತ ಮೆಡಿಸಿನ್ಸ್ ಹೋಮಿಯೋಲಿದೆ, ಪಕ್ಕ ಇದೆ. ದಯವಿಟ್ಟು ಅದೊಂಚೂರು ಮಾಡ್ಕೊಡಿ ಸರ್. ನೀವು ಮೆಸೇಜ್ ಹಾಕಿರಿ, ನಾನು ನೋಡ್ಬಿಟ್ಟು ಕಲಿಸ್ತೀನಿ. ಆಯ್ತು. ರೈಟ್. ರೈಟ್. ಸೊ ಇನ್ನು ಮನೆ ಮದ್ದು ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಅಂದ್ರೆ ಇವತ್ತಿನ ಋತುಸ್ರಾವ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಈ ಪಾಯಿಂಟ್ಗಳು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬರು ಕಲಿಬೇಕು. ಹೆಚ್ಚಾಗಿ ಪದೇ ಪದೇ ಅದು ನೋಡ್ತಾ ಇದ್ರೇನೆ ಆ ವಿಡಿಯೋ ನೋಡೋದು, ಇಲ್ಲ ಅಂದ್ರೆ ಚಿತ್ರ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾತಾಡಿ ಸರ್, ನಮಸ್ತೆ. ಮಾತಾಡಿ. ಸರ್, ಇವತ್ತು ಇದು ಮಹಿಳೆಯರ ಸಮಸ್ಯೆ ಬಗ್ಗೆ ಹೇಳಿದ್ರಲ್ಲ ಸರ್, ಇದು ಮನೋಪಾಸ್ ಟೈಮ್ ಅಲ್ಲೂ ಹೆಲ್ಪ್ ಆಗುತ್ತೆ ಸರ್? ಮೆನೋಪಾಸ್ಗೆ ಹೆಲ್ಪ್ ಆಗಲ್ಲಮ್ಮ. ಇದು ಋತುಸ್ರಾವ ಸಮಸ್ಯೆಗಳು ಮಾತ್ರ ಹೆಲ್ಪ್ ಆಗುತ್ತೆ. ಮೆನೋಪಾಸ್ಗೂ ಬೇರೆ ಇರ್ತದೆ. ಅದು ಹಾರ್ಮೋನ್ಗಳ ಸಮತೋಲ್ಯತೆ ಅಂತ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ. ಗರ್ಭಾಶಯ ಇನ್ನೊಂದು ಹಾರ್ಮೋನ್ ಸಮತೋಲ್ಯತೆ ಅಂತ ಇನ್ನೊಂದು ಕ್ಲಾಸ್ ಇದೆ ಅದು. ಸರ್, ಹಂಗಂದ್ರೆ ಹಾರ್ಮೋನ್ಸ್ಗೆನೆ ಬೇರೆ ಚೇಂಜಸ್. ಈಗ ಮಹಿಳೆಯರಲ್ಲಿ ಹಾರ್ಮೋನ್ಸ್ ಬದಲಾವಣೆ ಆಗುತ್ತೆ, ಇದರಿಂದ ಋತುಸ್ರಾವ ಆಗೋದಕ್ಕೆ ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸತಿ ಬರಲ್ಲ, ಈ ತರದೆಲ್ಲ ಇರುತ್ತಲ್ಲ ಸರ್, ಅದು ಬೇರೆ ಸಬ್ಜೆಕ್ಟ್. ಅದು ಬೇರೆ. ಅಂದ್ರೆ ಇದು ಇವತ್ತೇನಂದ್ರೆ ಋತುಸ್ರಾವ ಸಮಸ್ಯೆಗಳು. ಈ ಅದೇ ಸರ್. ಋತುಸ್ರಾವ ಆಗೋ ಸಮಯದಲ್ಲಿ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಮತ್ತೆ ಹೆಚ್ಚು ಇನ್ನೊಂದು ಇರ್ರೆಗ್ಯುಲರ್ ಅದೇ ಸರ್, ಡೇಟ್ ವೇರಿಯೇಷನ್ಸ್ ಆಗುತ್ತಲ್ಲ ಅದು. ಹೌದು. ಓಕೆ, ಇದಕ್ಕೆಲ್ಲ ಉಪಯೋಗ ಆಗುತ್ತೆ. ಇವತ್ತಿನ ಟಾಪಿಕ್ ಚೆನ್ನಾಗಿತ್ತು ಸರ್. ಅದ್ರ ಬಗ್ಗೆ ನಿಜವಾಗ್ಲೂ ಮಹಿಳೆಯರಿಗೆ ಇನ್ನೂ ಸ್ವಲ್ಪ ಜಾಗೃತಿ ಬೇಕು, ಇನ್ನೂ ಸ್ವಲ್ಪ ಮಾಹಿತಿ ಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳಕ್ಕೆ ಕಾತರಾಗಿದ್ದೀವಿ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಸೊ ಈಗ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಕಾರ್ಯಕ್ರಮ ಮುಕ್ತಾಯ ಮಾಡಿ. ಹೇಳಿಮ್ಮ, ಮೆಸೇಜ್ ಕಳಿಸಿ ಅಂತ ಹೇಳಿದ್ರಲ್ಲ ಸರ್, ಹೇಗೆ ಅಂತ ಧ್ವನಿ ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ. ನಾವೇನ್ ಮಾಡಬೇಕಂದ ನಮ್ಮ ಮನೆ ಇರ್ಬೇಕಂದ ಸೌಂಡ್ ಬರ್ತಾ ಇಲ್ಲ. ಮೆಸೇಜ್ ಕಳ್ಸಕ್ ಹೇಳಿದ್ರಲ್ಲ ಸರ್, ಮೆಸೇಜ್ ಕಳಿಸಿ. ಅದು ಹೇಗೆ ಕಳಿಸ್ತೀರಿ ಸರ್? ಮೆಸೇಜ್ ನಂಬರ್ ಇರ್ತದೆ, ವಾಟ್ಸಾಪ್ ಅಲ್ಲಿ ಇದೆ ನೋಡಿ, 555 ನಂಬರ್ ಅಂತ ಇರ್ತದೆ, ಅಡ್ಮಿನ್ ನಂಬರ್, ಅದು ಕಳಿಸಿ. ರೈಟ್. ಗೌರಿ ಅವರೇ ಮಾತಾಡ್ತೀರಾ? ಗುರುಜಿ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ಇದು ತಿಂಗಳ ಮೆನ್ಸಸ್ ಕರೆಕ್ಟ್ ಆಗಿ ತಿಂಗಳ ಆಗ್ತಾ ಇದೆ. 1 ತಿಂಗಳು 2 ತಿಂಗಳು ಒಂದೊಂದ್ಸರಿ ಗ್ಯಾಪ್ ಆಗುತ್ತಲ್ಲ ಗುರುಜಿ, ಯಾಕೆ ಗುರುಜಿ? ಗ್ಯಾಪ್ ಅಂದ್ರೆ ಬರೋದಿಲ್ಲ ಅಂದ್ರೆ 1 ತಿಂಗಳು ಕಂಟಿನ್ಯೂ ಆಗಿ ಆಗ್ತಾ ಇರುತ್ತೆ, ಹೌದು. ಅದು 1 ತಿಂಗಳು ಮಾತ್ರ ಮುಂದೆ ಹೋಗ್ಬಿಡುತ್ತೆ, ಯಾಕೆ ಗುರುಜಿ? ಅಂದ್ರೆ ಮುಂದಂದ್ರೆ ಅದೇ ನಾನು ಹೇಳೋದು, ಈಗ ಈ ತಿಂಗಳಾಗಿದೆ, ನೆಕ್ಸ್ಟ್ ತಿಂಗಳು ಅದು ಚೇಂಜ್ ಆಗ್ತಾ ಇದೆ, ಇಲ್ಲ ಬರ್ತಾನೆ ಇಲ್ಲ ಅಂತ ಯಾವ್ದು? ಇಲ್ಲ ಗುರುಜಿ, ಈಗ ಮೇ ತಿಂಗಳಲ್ಲಿ ಆಗಿತ್ತು, ಜೂನ್ ಆಗಲ್ಲ, ಜುಲೈ ಆಗುತ್ತೆ, ಯಾಕೆ ಹಾಗೆ? ಪೂರ್ತಿ ಸ್ಟಾಪ್ ಆಗ್ತದ? ಗುರುಜಿ, ಒಂದ್ 20-25 ದಿವಸ ಮುಂದೆ ಹೋಗ್ಬಿಡುತ್ತೆ ಗುರುಜಿ, ಯಾಕೆ ಹಾಗೆ? ಅದು ಅದೇ ಈ ಅನಿಯಮಿತ ಚಕ್ರ ಅಂತ ಹೇಳ್ತೀವಲ್ಲ, ಅನಿಯಮಿತ ಚಕ್ರಗಳು ಅಂತ. ಇದು ಪ್ರಾಬ್ಲಮ್ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್. ಅದು ಅಂದ್ರೆ ಹಾರ್ಮೋನ್ಗಳ ತೊಂದರೆ ಅದ ಎಲ್ಲ ಒಳಗಡೆ, ದೇಹ ಒಳಗಡೆ. ಅದಕ್ಕೆ ಏನ್ ಮಾಡ್ಬೇಕು ಗುರುಜಿ? ಈಗ ಹೇಳಿದ್ರಲ್ಲ, ಒಂದು ಅನಿಯಮಿತ ಚಕ್ರಗಳಾದ್ಮೇಲೆ ನಾವು ಓದ್ಬೇಕಾಗಿರುವಂತ ಪಾಯಿಂಟ್ಸ್ ಇದೆ ಇಲ್ಲಿ. ಓಕೆ, ಏನಂತ ಪಾಯಿಂಟ್ಸ್ ಅಂದ್ರೆ ಅಂಡಾಶಯಗಳ ಮತ್ತೆ ಗರ್ಭಾಶಯ, ಈ ಓವರಿಸ್ ಪಾಯಿಂಟ್, ಟೆಸ್ಟಿಸ್ ಓವರಿಸ್ ಮತ್ತೆ ಈ ಯುಟ್ರಸ್ ಪಾಯಿಂಟ್ 2,
ಆಮೇಲೆ ಗಾಲ್ ಬ್ಲಾಡರ್ ಪಾಯಿಂಟ್ ಒಂದು, ಅದಾದ್ಮೇಲೆ ಕೈಯಲ್ಲಿ ಗಾಲ್ ಬ್ಲಾಡರ್ ಪಾಯಿಂಟ್ ಕೈಯಲ್ಲಿದೆ. ಆಮೇಲೆ ಇನ್ನೊಂದಂದ್ರೆ ಪಾದದಲ್ಲಿ ಗುಲ್ಮಾ 1, ಗುಲ್ಮಾ 6, ಅಂದ್ರೆ ಸ್ಪ್ಲೀನ್ 1, ಸ್ಪ್ಲೀನ್ 6, ಇಷ್ಟು ಪಾಯಿಂಟ್ಗಳು ಒತ್ತಬೇಕಾಗತ್ತೆ ನೀವು. ಹಾ ಗುರುಜಿ. ಯಾವ್ದಕ್ಕಂದ್ರೆ ಅನಿಯಮಿತ ಚಕ್ರ ಆಗಿದ್ರೆ, ಯಾರಿಗಾದ್ರೂ ಇರ್ರೆಗ್ಯುಲರ್ ಸೈಕಲ್ ಆದ್ರೆ, ಈಗ ನಿಮ್ಗೆ ಬಂದಿರೋ ಸಮಸ್ಯೆ ಇರ್ರೆಗ್ಯುಲರ್ ಸೈಕಲ್. ಅದು ಇರ್ರೆಗ್ಯುಲರ್ ಸೈಕಲ್ ಇದೆ. ಪ್ರತಿ ತಿಂಗಳು ಆಗ್ತಾ ಇರತ್ತೆ. ಈಗ ಸಮ್ಮರ್ ಆಗಿ ವಿಂಟರ್ ಬರೋ ಚೇಂಜ್ ಅಲ್ಲಿ ಆ ತರ ಆಗುತ್ತೆ ಗುರುಜಿ. ಹೌದೌದು, ಆಗ್ಬೋದು, ಬಟ್ ಸರಿಪಡಿಸ್ಕೋಬಹುದು. ಸರಿಪಡಿಸ್ಕೊಂಡಕ್ಕೆ ನೀವು ಇದು ಒಂದು ಯುಟ್ರಸ್ ಪಾಯಿಂಟ್, ಇನ್ನೊಂದು ಓವರಿಸ್ ಪಾಯಿಂಟ್, ಇನ್ನೊಂದು ಗಾಲ್ ಬ್ಲಾಡರ್. ಓಕೆ, ಗಾಲ್ ಬ್ಲಾಡರ್ ಕೈಯಲ್ಲಿರುತ್ತೆ. ಓಕೆ, ಯುಟ್ರಸ್ ಪಾಯಿಂಟ್, ಓವರಿಸ್ ಪಾಯಿಂಟ್ ಕೈಯಲ್ಲಿರ್ತದೆ. ಆಮೇಲೆ ಕಾಲಲ್ಲಿರುವಂತ ಪಾಯಿಂಟ್ ಸ್ಪ್ಲೀನ್ 1, ಸ್ಪ್ಲೀನ್ 6. ಇಷ್ಟು ಪಾಯಿಂಟ್ಗಳು, ಇಷ್ಟು ಅಂಶಗಳು ನೀವು ಆ ಬಿಂದುಗಳನ್ನು ಸರಿಯಾದ ರೀತಿಯಲ್ಲಿ ಒತ್ತಿದ್ರೆ, ಪ್ರತಿ ದಿನಾನು ಆಕ್ಯುಪ್ರೆಷರ್ ಮಾಡ್ಬೇಕು ಗುರೂಜಿ. ಹೌದೌದು, ಆಕುಪ್ರೆಷರ್ ಈ ಪಾಯಿಂಟ್ಗಳನ್ನ ಒತ್ತಿದ್ರೆ ನಿಮ್ಗೆ ಇರ್ರೆಗ್ಯುಲರ್ ಸೈಕಲ್ ಇಂದ ನೀವು ಆಚೆ ಕಡೆ ಬರ್ತೀರಿ ಪರ್ಮನೆಂಟ್ ಆಗಿ. ಹಾ ಗುರೂಜಿ. ಅದು ವಿಷಯ. ಗುರುಜಿ, ಇದು ನನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಶುರು ಆಗತ್ತೆ ಗುರುಜಿ. ಅದ್ನ ನಾನು ಡೈಲಿ ಬೆರಳುಗಳು ನೀವು ತೋರ್ಸಿದ್ರಲ್ಲ, ಅದ್ ಮಾಡ್ಕೊಳ್ತಾ ಇರ್ತೀನಿ, ಆದ್ರೂ ಯಾಕೋ ಕಡಿಮೆ ಆಗಿಲ್ಲ ಗುರುಜಿ. ಅದು ಅಂದ್ರೆ ಸೀನ್ ಬರೋದಕ್ಕೆ ಕಾರಣ ಅಂದ್ರೆ ಒಳಗಡೆ ನಿಮ್ಗೆ ಸ್ವಲ್ಪ ಈ ಅಂದ್ರೆ ವೇಸ್ಟ್ ಅಂತ ಇರುವಾಗ ಅದು ದೇಹ ಆಚೆ ಕಡೆ ಕಲಿಸ್ತಾ ಇರ್ತದೆ, ಬೆಳಗ್ಗೆ ಕಲಿಸ್ತಾನೆ ಇರ್ತದೆ ಅದು. ಮತ್ತೆ ಈ ಟೈಮಲ್ಲಿ ಇರಲ್ಲ ಗುರುಜಿ, ಬೆಳಗ್ಗೆ ಎದ್ದ ತಕ್ಷಣ ಅದೇ. ಇಲ್ಲ ಎಚ್ಚರ ಆದಾಗ ಆ ಟೈಮಲ್ಲಿ ಮಾತ್ರ ಆಗುತ್ತೆ ಗುರುಜಿ. ಇದೇನಂದ್ರೆ ನಮ್ಮ ದೇಹ ಒಳಗಡೆ ಈಗಾಗಲೇ ಇರುವಂತ ವ್ಯರ್ಥ. ಓಕೆ, ವ್ಯರ್ಥ ಅಂದ್ರೆ ಈ ಲಂಗ್ಸ್ ಪ್ರಾಂತದಲ್ಲಿ, ಆಯ್ತಾ, ಲಂಗ್ಸ್ ಪ್ರಾಂತದಲ್ಲಿ ಎಲ್ಲ ಉತ್ಪನ್ನ ಆಗಿರ್ತದೆ ನೋಡಿ. ಶ್ವಾಸಕೋಶ ಹತ್ರ, ಶ್ವಾಸನಾಳಗಳಲ್ಲಿ ಏನೇನು ಉತ್ಪನ್ನ ಆಗಿರ್ತದೋ, ಮತ್ತೆ ಈ ಮೆದುಳು, ಸೈನಸ್ ಅಂತ ಹೇಳ್ತೀವಿ, ಸೈನಸ್ ಪ್ರಾಂತ, ಇದೆಲ್ಲ ಅಲ್ಲಿನೂ ಸ್ವಲ್ಪ ಈ ನೀರನ್ನು ಸೇರ್ಕೊಂಡಿರ್ತದೆ. ಇದೆಲ್ಲ ಆಚೆ ಕಡೆ ಹೋಗ್ಲೇಬೇಕು, ಅದು ದೇಹ ಒಳಗಡೆ ಇಟ್ಕೊಳಲ್ಲ ಅದೆಲ್ಲ. ಓಕೆ, ಈಗಾಗಲೇ ಅದು ನನಗೆ ಸುಮಾರು ದಿವಸದಿಂದ ಇದೆ ಗುರುಜಿ, ಹಂಗಾಗಿ ಕೇಳ್ದೆ. ಅದು ಹೋಗುತ್ತೆ, ತೊಂದರೆ ಇಲ್ಲ. ಬಟ್ ಅದರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಏನೋ ಆಯಸ್ ಆಗ್ತಾ ಇದೆ ಅಂತ ಇದ್ದಾಗ ನಾವು ಇಲ್ಲ ಮೆಡಿಸಿನ್ ಗುರೂಜಿ, ಆತರ ಏನಿಲ್ಲ, ಆಕ್ಟಿವ್ ಆಗಿ ಚೆನ್ನಾಗೇ ಇರ್ತೀನಿ. ಆದ್ರೆ ಒಂದೊಂದ್ಸರಿ ಮೂಗ್ ಕಟ್ಕೊಂಡ್ ಬೆಳಗ್ಗೆ ನೀವು ಅಲೋಮ ವಿಲೋಮ ಮಾಡಿಸ್ತಿರಲ್ಲ, ಒಂದ್ ಮೂಗ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ, ಅದೊಂದ್ ಸ್ವಲ್ಪ ಸಮಸ್ಯೆ ರೈಟ್, ಆಗುತ್ತೆ. ಅರ್ಥ ಆಯ್ತು. ಸೊ ಇದೆಲ್ಲ ಹೋಗ್ಬೇಕಂದ್ರೆ ಅದನ್ನ ಹೇಳೋದು, ಇದು ಆಚೆ ಕಡೆ ಹೋಗೋವರೆಗೂ ಅದು ಪ್ರಕ್ರಿಯೆ ನಡೀತಾ ಇರ್ತದೆ ದೇಹದಲ್ಲಿ. ಅಂದ್ರೆ ನಿಮ್ಮ ದೇಹ ಒಳಗಡೆ ಈಗಾಗಲೇ ಸೇರ್ಕೊಂಡಿರುವಂತ ವ್ಯರ್ಥ, ಅದು ವ್ಯರ್ಥ ಆಚೆ ಕಡೆ ಹೋಗೋವರೆಗೂ ಈ ಪ್ರಕ್ರಿಯೆ ನಡೀತಾ ಇರ್ತದೆ. ಆದ್ರೆ ನೀವು ಸ್ವಲ್ಪ ಅದಕ್ಕೂ ಗುಣಪಡಿಸ್ಕೋಬೇಕಂದ್ರೆ ಜಲನೀತಿ ಮಾಡೋದು, ಅಂದ್ರೆ ಮೂಗಿಂದ ನಾವು ನೋಡ್ತೀವಲ್ಲ, ಮೂಗಿಂದ ನೀರು ಈ ಕಡೆ ತಗೊಂಡು ಈ ಕಡೆ ಒಂದ್ ಕಡೆ ತಗೊಂಡು ಇನ್ನೊಂದ್ ಕಡೆ ವಿಸರ್ಜನೆ ಮಾಡಿ. ಈ ಕಡೆ ಬಿಡೋದು, ಲೆಫ್ಟ್ ಕಡೆ ತಗೊಳೋದು, ಬಲಗಡೆ ತಗೊಂಡು ಎಡಗಡೆ ಬಿಡೋದು, ಎಡಗಡೆ ತಗೊಂಡು ಆತರ ಮಾಡ್ಕೊಳ್ಳಿ. ಇದೊಂದು ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನಿಮ್ಗೆ ಪರಿಹಾರ ಅಂತ ಅನ್ಸ್ಬೇಕಂದ್ರೆ ಈ ಅರಿಶಿನ ಪೌಡರ್ ಇದೆಲ್ಲ, ಅರಿಶಿನ ಅರಿಶಿನ ಪೌಡರ್, ನೀರನ್ನು ಸ್ವಲ್ಪ ಬಯಸಿ, ಅದ್ರ ಸ್ವಲ್ಪ ಚೆನ್ನಾಗಿ ಬಯಸಿದ ಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡು ಅದನ್ನ ಚೆನ್ನಾಗಿ ಬೆರೆಸ್ಕೊಂಡು ಸ್ವಲ್ಪ ಸೇವನೆ ಮಾಡ್ಕೊಳ್ಳಿ, ಅಂದ್ರೆ ಕಷಾಯ ತರ ಸೇವನೆ ಮಾಡ್ಕೊಳ್ಳಿ. ಗುರುಜಿ. ಬೆಳಗ್ಗೆ ಖಾಲಿ ಹೊಟ್ಟದಲ್ಲಿ ಸ್ವಲ್ಪ ಆತರ ಮಾಡ್ಕೊಂಡ್ರೆ ನಿಮ್ಗೆ ಬೆಳಗ್ಗೆ ಬಿಸಿನೀರು ಕುಡಿತೀವಲ್ಲ ಗುರುಜಿ, ಅದ್ರ ಜೊತೆಗೆ ಒಂಚೂರು ಅರಿಶಿನ ಹಾಕೊಂಡ್ರೆ ಆಯ್ತು. ಸ್ವಲ್ಪ ಅರಿಶಿನ ಹಾಕ್ಬಿಟ್ರೆ ಸಾಕು, ಅದು ಸ್ವಲ್ಪ ಬೇಗ ಇದರಿಂದ ಪರಿಹಾರ ಕೊಡುತ್ತೆ. ಥ್ಯಾಂಕ್ಸ್ ಗುರುಜಿ. ಸ್ಟೀಮ್ ಹಾಕೊಂಡೋದು, ಅರಿಶಿನ ಪೌಡರ್ ಇಂದ ಸ್ಟೀಮ್ ಹಾಕೋರಿ. ಸರಿ ಗುರುಜಿ. ಸ್ಟೀಮ್ ಅಲ್ಲಿ ಅರಿಶಿನ ಪೌಡರ್ ಸ್ವಲ್ಪ ಹಾಕಿ, ಆ ಹೊಗೆ ಇದೆಯಲ್ಲ, ಆ ಹೊಗೆ ಸ್ವಲ್ಪ ಶ್ವಾಸ ತಗೊಂಡದು. ಸರಿ, ಆತರ ಮಾಡ್ಕೊಳ್ಳಿ. ಸರಿ, ಥ್ಯಾಂಕ್ ಯು ಗುರುಜಿ. ರೈಟ್. ಸೊ ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಇನ್ನೇನು ಪ್ರಶ್ನೆಗಳಿಲ್ಲ ಅಂದ್ರೆ ಸೊ ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ಇಷ್ಟವರೆಗೂ ನೀವು ಎಲ್ಲರೂ ಕೇಳಿಸ್ಕೊಂಡಿದ್ದಕ್ಕೂ, ಈ ಅದ್ಭುತವಾದ ಇವತ್ತಿನ ನಮ್ಮ ಜೀವನ ನಮ್ಮ ಕೈಯಲ್ಲಿ ಅಂತ ಭಾಗ 1 ನಾವು ಮುಕ್ತಾಯ ಮಾಡ್ಕೊಂಡಿದ್ವಿ. ಜೊತೆಗೆ ಅದ್ಭುತವಾದ ಸಮಗ್ರ ಜೀವನ ಶೈಲಿ ಹೋಮಿಯೋಪತಿ ಬಗ್ಗೆ ಸಾದಷ್ಟು ಇನ್ಫಾರ್ಮೇಶನ್ ನಾವು ಮ್ಯಾಕ್ಸಿಮಮ್ ತಿಳ್ಕೊಂಡಿದ್ದೀವಿ. ಇದನ್ನು ಇನ್ನು ಹೆಚ್ಚಾಗಿ ಮುಂದಿನ ದಿವಸದಲ್ಲಿ ನಾವು ಪ್ರಯತ್ನ ಮಾಡೋಣ. ಯಾಕಂದ್ರೆ ಇದು ದೊಡ್ಡ ಸಬ್ಜೆಕ್ಟ್, ಇದು ಹೇಳ್ಬೇಕಂದ್ರೆ ತುಂಬಾ ಆಳವಾದ ಒಂದು ದೊಡ್ಡ ಸಬ್ಜೆಕ್ಟ್ ಇದು. ಹೋಮಿಯೋಪತಿ ಅನ್ನೋದು ಇದೇನು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಜ್ಞಾನ ಅಲ್ಲ, ಅದು ಅತಿ ಹೆಚ್ಚು ವಿಜ್ಞಾನ. ಅದು ಇನ್ನೂ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಸೊ ಇನ್ನು ಮುಂದಿನ ಕ್ಲಾಸಲ್ಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.